ಒಬ್ಬ ಮನುಷ್ಯ ಏನನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಸಾವಿನ ನಂತರ ಗೊತ್ತಾಗುತ್ತೆ ಅನ್ನೋ ಮಾತಿದೆ. ಆ ಇವತ್ತು ದಿಲೀಪ್ ಸರ್ ಸಾವು ಯಾರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಇಡೀ ಸೀರಿಯಲ್ ಟೀಮ್ ಅವ್ರ ಮನೆ ಮುಂದೆ ಇದೆ. ಅದೇ ಎಲ್ಲರ ಮನಸ್ಸಲ್ಲೂ ಎಷ್ಟು ನೋವಿದೆ ಅನ್ನೋದು ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಅಭಿನಯ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಮೇನ್ ಪಾತ್ರ ಮಾಡ್ತಾ ಇದ್ದಾರೆ. ದಿಲೀಪ್ ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ಹೋಗೋ ವಯಸ್ಸಲ್ಲ ಅದು. ಅಂಡ್ ಅವರ ಫ್ಯಾಮಿಲಿ ನೋಡಿದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಹೌದು ಮೇಡಮ್, ಅದಂತೂ ಖಂಡಿತವಾಗ್ಲೂ ಸತ್ಯ. ಅದು ವಿದ್ಯಾ ಮ್ಯಾಮ್ಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನೀವು ನಂಬ್ತಿರೋ ಇಲ್ವೋ, ಪ್ರತಿ ದಿನ ಅವ್ರ ಶೂಟಿಂಗ್ ಬರುವಾಗ ಜೊತೆನಲ್ಲೇ ಇರೋರು. ಅವ್ರನ್ನ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಅವ್ರ ಆರೋಗ್ಯದ ಕಡೆ ಗಮನ ಕೊಡೋರು. ಅವ್ನೇನಾದ್ರು ಡೈರೆಕ್ಷನ್ ನಿಂತ್ಕೊಂಡ್ರೆ ಊಟ ತಿಂಡಿ ಬಗ್ಗೆ ಅವ್ನ ಗಮನನೇ ಇರ್ತಿರ್ಲಿಲ್ಲ. ನಾವೆಲ್ಲ ಹೇಳ್ತಿದ್ದೋ, ವಿದ್ಯಾ ಮ್ಯಾಮ್ ನಿಮ್ ಯಜಮಾನ್ರಿಗೆ ಹೇಳಿ ಊಟ ಟೈಮ್ ಆಯ್ತು, ಊಟಕ್ಕೆ ಬಿಡಕ್ ಹೇಳಿ, 1:15 ಆಯ್ತು, ನಮ್ಗೆಲ್ಲ ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಷ್ಟು ಇನ್ವಾಲ್ವ್ ಆಗ್ತಿದ್ದ. ಡೈರೆಕ್ಷನ್ ಬಂದ್ರೆ, ಆಕ್ಟಿಂಗ್ ಬಂದ್ರೇನು ಅಷ್ಟೇ. ಪ್ರೊಡ್ಯೂಸರ್ ಅಂತ ನಮ್ಗೆ ಯಾವತ್ತೂ ಅವ್ನಿಗೆ ಅನಿಸ್ಲೇ ಇಲ್ಲ ಬಿಡಿ. ಅವ್ನು ಯಾವತ್ತೂ ಆ ಥರ ದರ್ಪ ಅದು ಇದು ಒಂಥರ ಏನೋ ನಮ್ಗೆ ಅನಿಸ್ತಿರ್ಲಿಲ್ಲ. ಮನೆ ಒಂಥರ ನನ್ನ ತಮ್ಮನ ಥರ ಇರೋವನು ಬಂದ್ರೆ ನಮ್ಮ ಹತ್ರ ಎಲ್ಲ ಖುಷಿಯಾಗಿ. ನಾನು ಫಸ್ಟು ಜನನಿನಲ್ಲಿ ಮಾಡ್ತಾ ಇದ್ದಿದ್ದು. ಆವಾಗಲೇ ಏನೋ ಬಾರೋ ಅಂತಾನೆ ಕರಿತಾ ಇದ್ದೆ, ದಿಲೀಪ ಹಂಗೆ ಹಿಂಗೆ ಅನ್ಕೊಂಡು. ಆಮೇಲೆ ಪ್ರೊಡ್ಯೂಸರ್ ಅಂದ್, ಅಪ್ಪ ನೀನೇನ, ನಾನು ಏನೋ ಬಾರೋ ಅಲ್ಲೇನೋ ಅಂದೆ, ರೀ ಕರೀರಿ ರೀ ಏನ್ ನೀವು ಅಂತ. ಸೊ ಆ ಥರ ರೇಗಿಸ್ಕೊಂಡಿದ್ದು. ಹಿಟ್ಲರ್ ಕಲ್ಯಾಣದಲ್ಲಿ ಒಳ್ಳೆ ಪಾತ್ರ, ಅವ್ರ ಅತ್ತೆ ಪಾತ್ರ ಮಾಡಿದ್ದೆ ನಾನು. ತುಂಬಾ ಕಾಮಿಡಿ ಇದು. ತುಂಬಾ ನಗೋನು ರೀ. ಒಂದೊಂದ್ ಸೀನ್ ಮಾಡುವಾಗ್ಲೂ ಪ್ರತಿ ಕ್ಷಣ ನಗೋನು. ಅದ್ ಯಾವ್ದೋ ಒಂದ್ ಸೀನ್ ಮಾಡುವಾಗ್ಲಂತೂ 5 ನಿಮಿಷ ಟೇಕೆ ಆಗ್ತಾ ಇಲ್ಲ. ಅದು ಅಷ್ಟು ನಗ್ತಾ ಇದ್ದ. ದಿಲೀಪ ಏನ್ ಮಾಡಿದ್ರೆ ನೀವ್ ಏನ್ರಿ ನೀವು ಹಿಂಗ್ ನಗಿಸ್ತೀರಾ ನೀವು ಅಂತ ಚೆನ್ನಾಗಿ ಎಂಜಾಯ್ ಮಾಡೋನು. ಆಮೇಲೆ ಅವ್ನ ಡೈರೆಕ್ಷನ್ ನಿಂತ್ರೆ ನಮ್ಗೆಲ್ಲ ಖುಷಿ. ಒಂಥರ ಇಂಪ್ರೂವ್ಮೆಂಟ್ ಮಾಡೋನು. ಸೀನ್ಗಳು ನಾವ್ ಆಕ್ಟ್ ಮಾಡ್ತಾರೆ ನೋಡಿ ನೋಡಿ ಇಂಪ್ರೂವ್ಮೆಂಟ್ ಮಾಡೋ. ನೀವು ಈ ಡೈಲಾಗ್ ಹೇಳಿದ್ರೆ ಹೆಂಗಿರುತ್ತೆ, ನೀವ್ ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಅದಾದ್ಮೇಲೆ ನಂಗೆ ಬ್ರಹ್ಮಗಂಟಲ್ಲಿ ಹೀರೋಯಿನ್ ಅಮ್ಮನ್ಗೆ ಸೆಲೆಕ್ಟ್ ಮಾಡಿದಾಗ ನಾ ಇದು ತುಂಬಾ ಸಿಂಪಲ್ ಕ್ಯಾರೆಕ್ಟರ್ ಆಗೋಯ್ತು. ನನಗೆ ಅದೇ ತರ ಕ್ಯಾರೆಕ್ಟರ್ ಬೇಕು ಅಂತಿದೆ. ಅದು ಬೇರೆ ಇದು ಬೇರೆ, ಇದು ತುಂಬಾ ಚೆನ್ನಾಗಿದೆ ಮಾಡಿ, ಇದು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಲ್ಲ, ಇದು ಯಾವಾಗ್ಲೂ ಮಾಡ್ತಾ ಇರ್ತೀನಿ ನಾನು, ಬಟ್ ನಂಗೆ ಆ ತರ ಬೇಕು ಅಂತ. ಆಮೇಲೆ ಈಗ ರೀಸೆಂಟ್ ಆಗಿ ಆ ಸಾಫ್ಟ್ ಕ್ಯಾರೆಕ್ಟ್ರು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಫಾರಿನ್ ಅಪ್ಪ ಅಮ್ಮ ತರ ಮಗಳ ಮನೆಗೆ ಹೋಗುತ್ತೆ. ಆ ತರ ನಾನು ಹೇಳ್ದೆ, ದಿಲೀಪ ಇದು ನನ್ಗೆ ಯಾಕೋ ಆ ಸಾಫ್ಟ್ ಕ್ಯಾರೆಕ್ಟರ್ ಹಂಗ್ ಮಾಡಿದ್ರೆ ಸರಿ ಇಲ್ಲ, ನೀವು ಮಾಡ್ತಿರಲ್ಲ ಚೆನ್ನಾಗಿ, ನಿಮ್ಗೆ ಹಿಟ್ಲರ್ ಕಲ್ಯಾಣ ತರ ಬೇಕು ಅಂತಿದ್ರಲ್ಲ, ನೋಡಿ ಇದು ಬಂದಿದೆ ಮಾಡಿ. ಅವಾಗ್ಲೇ ನಾನು ಮಾತಾಡಿದ್ದು ಅಷ್ಟೇನೆ. ಆಮೇಲೆ ಅದಾದ್ಮೇಲೆ ಎಪಿಸೋಡ್ ಹೆಂಗ್ ಬಂದಿ ಅಂತ ಹೇಳಲೇ ಇಲ್ವಲ್ಲ ದಿಲೀಪ ಅಂದೆ. ಸಾಕಾದಾಗ ಮಾಡಿದೀರಾ ಬಿಡ್ರಿ, ನೀವು ಚೆನ್ನಾಗ್ ಮಾಡ್ತೀರಾ ಬಿಡ್ರಿ ಅಂತ ಹೇಳಿದಷ್ಟೇ. ಒಳ್ಳೆ ಮನುಷ್ಯ, ಸಾಧನೆ ಮಾಡಿದ್ದಾನೆ. ತುಂಬಾ ಕಷ್ಟಪಟ್ಟಿರೋ ಹುಡುಗ ಅದು. ಎಷ್ಟು ಅಂದ್ರೆ ಅವಾಗೆಲ್ಲ ಜನನಿ ಆದ್ಮೇಲೆ ಒಂದೊಂದು ಪಾತ್ರಕ್ಕೂನು ಎಲ್ಲಾ ಕಡೆನೂ ಓಡಾಡೋನು. ಆತರ ಓಡಾಡ್ಕೊಂಡು ಒಂದು ಹಂತಕ್ಕೆ ಬಂದ್ಮೇಲೆ ದೇವ್ರು ಕರ್ಕೊಂಡಿದ್ ನ್ಯಾಯ ಅಲ್ಲ ಅದು. ತುಂಬಾ ನೋವಾಗತ್ತೆ. ನ್ಯಾಯ ಅಲ್ಲ ಅದು, ದೇವ್ರಿಗೆ ನ್ಯಾಯ ಅಲ್ಲ ಅದು. ಚಿಕ್ಕ ವಯಸ್ಸಿಗೆ ಅವನು ಇನ್ನು ಏನೇನ್ ಸಾಧನೆ ಮಾಡ್ಬೇಕು ಅಂತ ಇದ್ನೋ, ಈ ವಯಸ್ಸಿನಲ್ಲಿ ಅವನ್ನ ಕರ್ಕೊಂಡಿರೋದು ತಪ್ಪು ಅನಿಸ್ತಾ ಇದೆ. ಅವನ ಆತ್ಮಕ್ ದೇವ್ರ ಶಾಂತಿ ಕೊಡ್ಲಿ, ಆ ದುಃಖನ ಬರ್ಸೋಂತ ಶಕ್ತಿ ಅವ್ರ ಫ್ಯಾಮಿಲಿ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಮ್ಯಾಮ್, ಅವ್ರನ್ನ ನೋಡಿದ್ರೆ ಆಕ್ಚುಲಿ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ರು. ವಿದ್ಯಾ ಅವರು ಹೆಲ್ತ್ ಕಾನ್ಶಿಯಸ್, ತುಂಬಾ ಅವ್ರನ್ನ ನೋಡ್ಕೊಳ್ತಾ ಇದ್ರು ಫುಡ್ ಅಲ್ಲಿ ಆಗಿರ್ಬೋದು. ಅದನ್ನೇ ನಾನು ಹೇಳಿದ್ನಲ್ಲ ನಿಮ್ಗೆ, ವಿದ್ಯಾ ಅಂತೂ ತುಂಬಾ ಈ ನಡುವೆ ಅಂತೂ ಮನೆ ಊಟನೇ ತರೋರು. ಅಂತ ಇಂತ ಊಟ ತಿಂದವನು ಅಲ್ಲ ಅವನು. ಸೊ ಹಾಗಾಗಿ ಅವನ್ಗೆ ಏನೋ ಇದೇ ಇಲ್ಲ, ಏನೋ ಯಾವ ಬ್ಯಾಡ್ ಹ್ಯಾಬಿಟ್ಸ್ಗಳು ಇರ್ಲಿಲ್ಲ ಅವನ್ಗೆ. ಸೊ ಹಾಗಾಗಿ ಚೆನ್ನಾಗೇ ಇದ್ದ ಅವನು. ಅದೇ ಏನಾದ್ರು ಹೆಲ್ತ್ ಇಶ್ಯೂನ ಏನೂ ಇಲ್ಲ. ಎದೆನೋ ಬಂತು, ಚೆಕಪ್ ಮಾಡಿಸ್ಕೋತೀನಿ ಅಂತ ಡಾಕ್ಟರ್ಗೆ ಫೋನ್ ಮಾಡಿದ್ನಂತೆ. ಡಾಕ್ಟರ್ ಹೇಳಿದ್ರಂತೆ, ಸರಿ ಬಂದ್ಬಿಡಿ ಅಂತ ಹೇಳಿ. ಇಲ್ಲ, ಒಂದು ಕೆಲಸ ಮಾಡ್ತೀನಿ, ನಾಳೆ ಫುಲ್ ಬಾಡಿನೇ ಚೆಕಪ್ ಮಾಡಿಸ್ತೀನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾನೆ 8 ಗಂಟೆಗೆ. ನೋಡಿದ್ರೆ ಬೆಳಗಿನ ಜಾವನೇ ಹೊರಟೋಗ್ಬಿಟ್ಟಿದ್ದ. ಮ್ಯಾಮ್, ವಿದ್ಯಾ ಮತ್ತೆ ದಿಲೀಪ್ ಅವರು ಇದ್ದಿದ್ದು ಯಾವಾಗ್ಲೂ ಜೊತೆಲಿ ಇರ್ತಿದ್ರು ಶೂಟಿಂಗ್ ಸೆಟ್ ಅಲ್ಲೆಲ್ಲ. ಇವಾಗ ಅವ್ರ ಪರಿಸ್ಥಿತಿ ನೋಡಿದಾಗ ಅಯ್ಯೋ, ನೀವು ನೋಡ್ಬೇಕಾಯ್ತು. ನಿಮ್ ಮಳೆಯನ್ನ ಕರೀರಿ, ಎಬ್ಬರಿಸಿ ನೋಡಿ, ಅವ್ನು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತಾರೆ. ನಾನು ಹೌದು, ಅವ್ನು ಓವರ್ ಆಕ್ಟಿಂಗ್ ಮಾಡ್ತೀನಿ. ದಿಲೀಪ ಎದ್ದೋಳು, ವಿದ್ಯಾ ಕರಿತಾ ಇದಾರೆ ಬಾ ಅನ್ನೋ ತರ ನಾನು ಅವ್ರ ಜೊತೆ ಮಾತಾಡೋ ತರ ಆಗೋಯ್ತು. ಅಷ್ಟು ಹೆಂಗಿದ್ರು ಅಂದ್ರೆ ಅವರು ಒಬ್ರಿಗೊಬ್ರು ಬಿಟ್ಟೇ ಇರ್ತಿರ್ಲಿಲ್ಲ. ನಾನಂತೂ ನೋಡೇ ಇಲ್ಲ. ನಾನು 2-3 ವರ್ಷ ಹಿಟ್ಲರ್ ಕಲ್ಯಾಣ ಮಾಡಿದೆ. ಇವಾಗ 2 ವರ್ಷ ಬ್ರಹ್ಮಗಂಟು ಮಾಡ್ತಾ ಇದ್ದೀನಿ.
ಅವರಿಬ್ರು ಬೇರೆ ಬೇರೆ ಇದ್ದಿದ್ದು ನಾನು ನೋಡೇ ಇಲ್ಲ ನಾನು. ಇಲ್ಲ ಯಾರ ಚಾನಲ್ ಮೀಟಿಂಗ್ ಹೋದ್ರು ಅಲ್ಲೇ ಹೋಗಿ ಇರೋರು, ಅವ್ನು ಆಕ್ಟಿಂಗ್ ಮಾಡಕ್ ಬಂದ್ರು ಅಲ್ಲೇ ಇರೋರು, ಡೈರೆಕ್ಷನ್ ಮಾಡಕ್ ಬಂದ ಅಲ್ಲೇ ಇರೋರು. ಈಗ ಅವ್ರು ಹೆಂಗೆ ಇರ್ತಾರೆ ಗೊತ್ತಿಲ್ಲ. ಅದೇ ಅವ್ರ ಫ್ಯಾಮಿಲಿ ಸಮಾಧಾನ ಮಾಡ್ಬೇಕು, ಎಲ್ರು ಮಾಡ್ತಾ ಇದಾರೆ ಸಮಾಧಾನ. ಆಕೆಗೆ ಇನ್ನೂನು ಇದಾಗ್ಬೇಕು. ಹೌದು ಪಾಪ ಮ್ಯಾಮ್, ತಡ್ಕೊಳಕ್ ಆಗ್ಲಿಲ್ಲ ಮೇಡಮ್. ನಾನು ಹೇಳ್ದೆ ಬೇಡಮ್ಮ, ಅವ್ನು ಇರ್ತಾನೆ ಬರ್ತಾನೆ, ಇಲ್ಲ ಕಳಿಸ್ಬಾರ್ದು, ಅವನನ್ನ ಕಳಿಸ್ಬಾರ್ದು. ಏನು ಅಂತಾನೆ ಗೊತ್ತಿಲ್ಲ ಕಣಪ್ಪ. ಅವ್ನ್ ಮಲ್ಗಿರೋದ್ ನೋಡಿದ್ರೆ ಆಗ್ತಿಲ್ಲ, ಅವ್ರಿಗೆ ಆಹಾರ ಹಾಕಿದ್ರೇನ ಆಗ್ತಿಲ್ಲ. ಹೇಗ್ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅದೇ ಆ ದುಃಖನ ಭರಿಸುವಂತ ಶಕ್ತಿ ಕೊಡ್ಬೇಕಷ್ಟೇನೆ. ಇನ್ನೇನ್ ಹೇಳಕ್ಕಾಗತ್ತೆಪ್ಪ. ಅಂತ ಒಳ್ಳೆ ಇಂಡಸ್ಟ್ರಿನಲ್ಲಿ ಇರೋ ಒಂದು ವ್ಯಕ್ತಿನ ಇಷ್ಟು ಬೇಗ ಹೋಗ್ತಾನೆ ಅಂದ್ರೆ ಯಾರನ್ನು ಅನ್ಕೊಳಕ್ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ಅಷ್ಟೊಂದು ನೀವ್ ಹೇಳ್ದಂಗೆ ಫಿಟ್ ಆಗಿದ್ದ. ಆಮೇಲೆ ಊಟ ತಿಂಡಿನಲ್ಲಿ ತುಂಬಾ ತಿನ್ನೋದು ಮಾಡೋದಿಲ್ಲ. ಆಮೇಲೆ ಆತರ ಈ ತರ ಏನು ಇರ್ಲಿಲ್ಲ ನಾವು ನೋಡ್ದಂಗೆ. ಸೊ ದೇವ್ರ ಅವನ್ಗೆ ದುಃಖನ ಭರಿಸುವಂತ, ಅಯ್ಯೋ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಅವ್ರ ಫ್ಯಾಮಿಲಿಗೆ ದುಃಖನ ಭರಿಸುವಂತ ಶಕ್ತಿ ಕೊಡ್ಲಿ. ಅವರ ಜೊತೆ ಕೆಲಸ ಮಾಡಿದಂತ ಅಭಿನಯ ಅವರು ಅವರ ನಡೆ ಬಗ್ಗೆ ಹೇಳಿದೆ ಇಷ್ಟು. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.